ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರವು ಸಾವಿರಾರು ಶಿಕ್ಷಕರ ಹುದ್ದೆಯ ಸುರಿಮಳೆಯನ್ನೇ ಸುರಿಸಿದೆ ಅಂತ ಹೇಳ್ಬೋದು. ಸುಮಾರು 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಗೆಜೆಟ್ ಅನ್ನ ಮಂಡನೆ ಮಾಡಿದೆ. ಅಲ್ಲಿ ಸುಮಾರು ಹುದ್ದೆಗಳಿವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಜಿಪಿಟಿ ಆಗಿರ್ಬೋದು, ಪ್ರೌಢಶಾಲೆ ಶಿಕ್ಷಕರಾಗಿರ್ಬೋದು, PST ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್, PE ಗ್ರೇಡ್ 1, PE ಗ್ರೇಡ್ 2 ಮುಂತಾದ ಹುದ್ದೆಗಳಿಗೆ ಸರ್ಕಾರ ಏನಪ್ಪಾ ಅಂದ್ರೆ ಗೆಜೆಟ್ ಅನ್ನು ಮಂಡನೆ ಮಾಡಿದೆ. ಈ ಒಂದು ಗೆಜೆಟ್ ಮಂಡನೆಯಾದ 45 ದಿನಗಳ 15 ದಿನದೊಳಗ ನೋಟಿಫಿಕೇಶನ್ ಮಾಡ್ತಾರೆ. ನೋಟಿಫಿಕೇಶನ್ ಹೊರಡಿಸಲಾಗುತ್ತದೆ. ಅದಾದ ನಂತರ ನೇಮಕಾತಿಯನ್ನು ಶುರು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಯಾವ ಯಾವ ಹುದ್ದೆಗಳಿಗೆ ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ನೋಡಿದಾಗ ಜಿಪಿಟಿ ಹುದ್ದೆಗೆ ನಾನ್ ಕಲ್ಯಾಣ ಕರ್ನಾಟಕದೊಳಗೆ 5,272, ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದೊಳಗೆ 3,728 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಪ್ರೌಢಶಾಲೆ ಅಂದ್ರೆ HSTR ಹುದ್ದೆಗಳಿಗೆ ಅಲ್ಲಿ ಕಲ್ಯಾಣ ಕರ್ನಾಟಕದೊಳಗೆ 2,286 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕಕ್ಕೆ 2,214. ಅದೇ ರೀತಿಯಾಗಿ PST ಹುದ್ದೆಗಳಿಗೆ ಸುಮಾರು ಕಲ್ಯಾಣ ಕರ್ನಾಟಕಕ್ಕೆ 100 ಹುದ್ದೆಗಳನ್ನ ಕರೆದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 100 ಹುದ್ದೆಗಳನ್ನ ಕರೆದ್ರೆ ಕಲ್ಯಾಣ ಕರ್ನಾಟಕಕ್ಕೆ 800 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 300 ಹುದ್ದೆಗಳನ್ನ ಕರೆದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 200 ಹುದ್ದೆಗಳನ್ನ ಕರೆದಿದ್ದಾರೆ. PE ಗ್ರೇಡ್ 1 ಹುದ್ದೆಗಳಿಗೆ ಇತರೆ ಜಿಲ್ಲೆಗಳಿಗೆ 131 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ 319 ಹುದ್ದೆಗಳನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ PE ಗ್ರೇಡ್ 2 ಹುದ್ದೆಗಳಿಗೆ ನೋಡೋದಾದ್ರೆ ಇತರೆ ಜಿಲ್ಲೆಗಳಿಗೆ 106 ಹುದ್ದೆಗಳನ್ನ ಕರೆದಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 44 ಹುದ್ದೆಗಳನ್ನ ಕರೆದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 15,000 ಶಿಕ್ಷಕರ ನೇಮಕಾತಿಯನ್ನು ಸರ್ಕಾರ ಆದೇಶ ಹೊರಡಿಸಿದೆ. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಜಿಪಿಟಿ ಹುದ್ದೆಗಳನ್ನ ನೋಡಿದಾಗ ಅದರಲ್ಲಿ ಪ್ರಮುಖವಾಗಿ TET ಯನ್ನು ಕಡ್ಡಾಯವಾಗಿ ಪಾಸ್ ಆಗಿರಬೇಕೆಂದು ನಿಯಮವಿದೆ. ಥ್ಯಾಂಕ್ ಯು.